ಆಲ್ರೈಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ, ಸ್ಪೆಲ್ಲಿಂಗ್ ರೂಲ್ಸ್. ಅದರಲ್ಲಿ ಫಸ್ಟ್ ರೂಲ್ ಏನು ನೋಡಿದ್ವಿ ನಾವು, ಜೀವು. ಇಂಗ್ಲೀಷಲ್ಲಿ ಯಾವುದೇ ಪದ JIVU ಅಲ್ಲಿ ಎಂಡ್ ಆಗೋದಿಲ್ಲ. ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಅಂದರೆ ಕೆಲವು ಪದಗಳನ್ನು ಹೊರತುಪಡಿಸಿ ಅಂತ. ಈಗ ಯು ಅಲ್ಲಿ ಇವೆಲ್ಲ ಎಕ್ಸೆಪ್ಷನ್ಸ್, ಐಯಲ್ಲಿ ಇವೆಲ್ಲ ಎಕ್ಸೆಪ್ಷನ್ಸ್, ಜೆಯಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ, ಆಮೇಲೆ ವಿಯಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ರೂಲ್ ನಂಬರ್ ಟು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇ ಈಸ್ ಸೈಲೆಂಟ್ ಅಟ್ ದ ಎಂಡ್ ಆಫ್ ದ ವರ್ಡ್. ಈ ಅನ್ನೋ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗಿರುತ್ತೆ, ಎಕ್ಸೆಪ್ಟ್ ಈ ಪದಗಳನ್ನು ಹೊರತುಪಡಿಸಿ. ಈ ಪದಗಳನ್ನು ಹೊರತುಪಡಿಸಿ ಬೇರೆ ಪದಗಳು ಎಲ್ಲದರಲ್ಲೂ ಈ ಸೈಲೆಂಟ್ ಆಗಿರುತ್ತೆ. ಈ ಸೈಲೆಂಟ್ ಆಗಿರೋದಲ್ಲದೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅದ್ರ ಪಕ್ಕದಲ್ಲಿರುವ ವೊವೆಲ್ ಲಾಂಗ್ ವೊವೆಲ್ ಮಾಡುತ್ತೆ. ನಾನು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಆಮೇಲೆ ನೋಡೋಣ. ಫಸ್ಟ್ ನಾವು ಈ ವರ್ಡ್ಸನ್ನು ನೋಡೋಣ. ಓಕೆ, ನೋಡಿ, ಕ್ಯಾಟ್ ಅಂತ ಹೇಳೋಂಗಿಲ್ಲ, ಕೇಟ್ ಅಂತ ಹೇಳಬೇಕು, ಯಾಕೆಂದರೆ ಇಲ್ಲಿ ಇ ಇದೆ. ಸೊ ನಾವು ಈನ ಪ್ರೊನೌನ್ಸ್ ಮಾಡಲ್ಲ, KT ಅಂತ ಪ್ರೊನೌನ್ಸ್ ಮಾಡಲ್ಲ, ಡೇಟಿ ಅಂತ ಪ್ರೊನೌನ್ಸ್ ಮಾಡಲ್ಲ. ಕ್ಯಾಟ್, ಡೇಟ್, ಹೇಟ್, ಬೈಟ್, ರೈಟ್, ಫೈಟ್, ಮೇಟ್. ಸೊ ಇದೇ ಥರ ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಸೊ ಇಲ್ಲೂ ಅಷ್ಟೇ, ಪೀಟ್, ಮೀಮ್, ಜೀನ್, ಸೀನ್. ಇದರಲ್ಲಿ ನಾನು ಇನ್ನೊಂದು ನಿಮಗೆ ಹೇಳ್ತೀನಿ, ಅದು ರೂಲ್ ಏನು ಮಾಡುತ್ತೆ, ಅದು ಲಾಂಗ್ ವೊವೆಲ್ ಹೇಳುತ್ತದು, ಅದನ್ನು ಹೇಳ್ತೀನಿ ನಾನು. ಈಗ ಇದರಲ್ಲಿ ಇದು ಯಾವುದು, ಎಕ್ಸೆಪ್ಷನ್ಸ್ ನೋಡಿ. ಮೀ ಆಲ್ರೆಡಿ ನಾನು ಹೇಳಿದ್ದೀನಿ, ಮೀ, ಹಿ, ವಿ, ಶಿ, ಬಿ ಅದನ್ನು ಪ್ರೊನೌನ್ಸ್ ಮಾಡ್ತೀವಿ. ಕೊನೆಯಲ್ಲಿ ಇ ಅಂತ ಬರುತ್ತೆ. ಇದು ರೆಸ್ಮೆ ಅಂತ ಹೇಳ್ತೀವಿ, ಮೇ. ಸೊ ಏಕಾರ ಅಲ್ಲಿ ಸೌಂಡ್ ಬರುತ್ತೆ ಇಲ್ಲಿ, ರೆಸ್ಮೆ. ಇದನ್ನು ರೆಸ್ಯೂಮ್ ಅಂತಲೂ ಹೇಳ್ತಾರೆ. ಓಕೆ, ರೆಸ್ಯೂಮ್ ಅಂತಲೂ ಹೇಳ್ತಾರೆ, ರೆಸ್ಮೆ ಎರಡು ಥರ ಹೇಳ್ತಾರೆ. ರೆಸ್ಯೂಮ್ ಅಂದರೆ ಬೇರೆ ಮೀನಿಂಗ್, ರೆಸ್ಮೆ ಅಂದರೆ ಬೇರೆ ಮೀನಿಂಗ್. ರೆಸ್ಮೆ ಅಂದರೆ ನಮ್ಮದು ಬಯೋಡಾಟಾ, ನಮ್ಮ ಹೆಸರು, ನಮ್ಮ ವಯಸ್ಸು, ನಮ್ಮ ಹುಟ್ಟಿದ ಊರು, ನಾವು ಓದಿದ್ದು, ಇದೆಲ್ಲ ಬಯೋಡಾಟಾ ಬಂದು ರೆಸ್ಮೆ. ರೆಸ್ಯೂಮ್ ಅಂದರೆ ನಿಲ್ಲಿಸಿರೋದನ್ನು ಮತ್ತೆ ಶುರು ಮಾಡೋದು. ಓಕೆ, ನಿಲ್ಲಿಸಿರೋದನ್ನು ಮತ್ತೆ ಶುರು ಮಾಡೋದಕ್ಕೆ ರೆಸ್ಯೂಮ್ ಅಂತ ಹೇಳ್ತೀವಿ. ಸೊ ರೆಸ್ಯೂಮ್ ಬೇರೆ, ರೆಸ್ಮೆ ಬೇರೆ. ತುಂಬ ಜನ ರೆಸ್ಯೂಮನ್ನೇ ಬಯೋಡಾಟಾ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಇಟ್ಸ್ ರಾಂಗ್. ರೆಸ್ಮೆ ಅಂತ ಹೇಳಬೇಕು. ಸೊ ಇದ್ರದ್ದು ನಿಮಗೆ IPA ಇಲ್ಲಿ ಕಾಣಿಸುತ್ತೆ ನೋಡಿ, ರೆಸ್ಮೆ ಅಥವಾ ರೆಸ್ಯೂಮ್ ಅಂತಲೂ ಹೇಳ್ಬೋದು ಅದನ್ನು. ಓಕೆ, ನೆಕ್ಸ್ಟ್ ನೋಡಿ, ಇದು ಸಾಟೆ ಅಂದರೆ ನಾವು ಏನಾದರೂ ಹುರಿಯೋದನ್ನು ನಾವು ಬಾಣಲೆಯಲ್ಲಿ ಸೌಟಲ್ಲಿ ಹಿಂಗೆ ಮಾಡ್ತೀವಲ್ವಾ, ಅದಕ್ಕೆ ಸಾಟೆ ಅಂತ ಹೇಳ್ತಾರೆ, ಸಾಟೆ. ಸೊ ಆ್ಯಕ್ಚುಲಿ ರೆಸ್ಮೆ ಇವೆಲ್ಲ ಏನು ಅಂದರೆ ಬೇರೆ ಭಾಷೆಯಿಂದ, ಫ್ರೆಂಚ್ ಭಾಷೆಯಿಂದ ಬಂದಿರೋದಕ್ಕೆ ಅದನ್ನು ಎ ಅಂತ ಸೌಂಡ್ ಹೇಳ್ತಾರೆ. ನೆಕ್ಸ್ಟ್ ಇದು ಇಪಿಟಮಿ ಅಂತ ಬರುತ್ತೆ. ಸೊ ಇಪಿಟಮಿ. ಇದು ಹೈಪರ್ಬೊಲಿ. ಸೊ ಇವೆಲ್ಲ ಭಾಳ ಅಪರೂಪದ ಪದಗಳು, ತುಂಬ ಪದೇ ಏನು ಯೂಸ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಅದು ಅಲ್ಲಿ ಎಂಡ್ ಆಗುತ್ತೆ, ಈ ಸೌಂಡಲ್ಲಿ ನಾವು ಹೇಳಲೇಬೇಕು. ಓಕೆ, ನೆಕ್ಸ್ಟ್ ನೋಡಿ. ಈಗ ಇದರಲ್ಲೇ ರೂಲ್ ನಂಬರ್ 2 ಅಂತ ತೊಗೊಂಡಿದ್ದೀವಲ್ವಾ, ರೂಲ್ ನಂಬರ್ 2 ಅಲ್ಲೇ ರೂಲ್ ನಂಬರ್ 2.1 ಅಲ್ಲೇ 2.1 ತೊಗೊಳ್ಳೋಣ. ಸೊ ರೂಲ್ ನಂಬರ್ 2.1ನಲ್ಲಿ ಸೈಲೆಂಟ್ ಇ ಎಫೆಕ್ಟ್. ಸೈಲೆಂಟ್ ಇ ಇದ್ರೂ ಅದು ಏನು ಮಾಡುತ್ತೆ ಅಂದರೆ, ದ ಸೈಲೆಂಟ್ ಇ ಆಟ್ ದಿ ಎಂಡ್ ಆಫ್ ದ ವರ್ಡ್ ಮೇಕ್ಸ್ ದ ಪ್ರೀವಿಯಸ್ ವಾವೆಲ್ ಅ ಲಾಂಗ್ ವಾವೆಲ್. ಅಂದ್ರೇನು, ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ. ಅಂದರೆ ಏನು ಮಾಡುತ್ತೆ, ಲಾಂಗ್ ವೊವೆಲ್ ಮಾಡುತ್ತದೆ ಅದರ ಹಿಂದಿನ ಸ್ವರ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಇದು ಆಲ್ರೆಡಿ ನಾನು ನಿಮಗೆ ಮುಂಚೆ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. CAT ಇದೇನಾಗುತ್ತೆ, ಕ್ಯಾಟ್. ಸೊ ಇದರ ಶಬ್ದ ಏನು,
ಆ. ಆದರೆ ಒಂದು ವೇಳೆ ನಾವು ಟಿ ಸೇರಿಸಿದ್ರೆ CATE ಈ ಹಾಕಿದಾಗ ಏನಾಗುತ್ತೆ ಕೇಟ್. ಸೊ ಇದರ ಉಚ್ಚಾರಣೆ ಏನು ಎ. ಇಷ್ಟೇ ವ್ಯತ್ಯಾಸ. ಸೊ ಈ ರೂಲ್ ಏನು ಹೇಳುತ್ತೆ, ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರ ಅಂದ್ರೇನು, ಇದು ವ್ಯಂಜನ. ಸೊ ಟಿ ಅನ್ನೋದು ವ್ಯಂಜನ ತಾನೆ, ಅದರ ಹಿಂದಿನ ಸ್ವರ ಯಾವುದು ಎ. ಹಿಂದಿನ ಸ್ವರವನ್ನು ಅದು ಲಾಂಗ್ ವವೆಲ್ ಮಾಡುತ್ತೆ. ಇನ್ ಮೋಸ್ಟ್ ಆಫ್ ದ ಕೇಸಸ್ ಎಕ್ಸೆಪ್ಷನ್ಸ್ ಇದೆ, ಬಟ್ ಆಲ್ಮೋಸ್ಟ್ ತುಂಬ ವರ್ಬ್ಸನ್ನು ಅದೇ ಥರ ಮಾಡುತ್ತೆ. ಓಕೆ, ಸಿಲ್ ನೋಡಿ, ಡ್ಯಾಟ್, ಡೇಟ್, ಬ್ಯಾಟ್, ಬೇಟ್, ರ್ಯಾಟ್, ರೈಟ್, ಫ್ಯಾಟ್, ಫೇಟ್. ಅಂದ್ರೇನು, ಇಲ್ಲಿ ಏನಿದೆ ಎ ಅಕ್ಷರನ ಅದು ಆ ಅಂತ ಹೇಳ್ತಾ ಇಲ್ಲ, ಎ ಅಂತ ಹೇಳ್ತಾ ಇದೆ. ಗಾಟ್ ಇಟ್? ಹಾಗೆ ಎಲ್ಲ ವೊವೆಲ್ಲು ತೊಗೊಳ್ಳೋಣ. ಇದು ಎ, ಇ, ಐ, ಓ, ಯು. ಎ, ಇ, ಐ, ಓ, ಯು. ನಾವು ಫಸ್ಟು ಫೋನಿಕ್ಸಲ್ಲಿ ಅದನ್ನು ಕಲ್ತಿದ್ದೇನು, ಆ, ಎ, ಇ, ಆ, ಅ. ಆ, ಎ, ಇ, ಆ, ಅ. ಎ, ಇ, ಐ, ಓ, ಯು. ಎ, ಇ, ಐ, ಓ, ಯು. ಇಲ್ಲಿ ಈ ಇಲ್ಲ ಅಂತ ಇಟ್ಕೊಳ್ಳಿ. ಈ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಪೆಟ್, ಮೆಮ್, ಜನ್, ಸೆನ್, ದೆಮ್, ಜೀನ್, ಜನ್, ಎಕ್ಸ್ಟ್ರಮ್. ಈ ಇಲ್ಲ ಅಂದರೆ ಶಾರ್ಟ್ ವೊವೆಲ್. ಈ ಹಾಕಿದ್ರೆ ಏನಾಗುತ್ತೆ, ಫೀಟ್. ಪೆಟ್ಟಿದ್ದು ಫೀಟ್ ಆಗುತ್ತೆ. ಮೆಮ್ ಇದ್ದಿದ್ದು ಏನಾಗುತ್ತೆ, ಹಾಂ, ಮೀಮ್. ಮೆಮ್ ಇದ್ದಿದ್ದು ಮೀಮ್ ಆಗುತ್ತೆ. ಇದು ಪೆಟ್ಟಿದ್ದು ಇದನ್ನು ತೆಗೆದ್ರೆ ಪೀಟ್ ಆಗುತ್ತೆ. ಮೆಮ್ ಇದ್ದಿದ್ದು ಬರೀ ಇದನ್ನು ಮಾತ್ರ ಓದಿ, ಮೆಮ್. ಇದು ಸೇರಿಸಿದಾಗ ಮೀಮ್. ಬರೀ ಇದನ್ನು ಮಾತ್ರ ಓದಿ, ಜನ್. ಕೇಳಿದ್ರಲ್ಲ, ಜನ್, ಜನರಲ್, ಜನರಾಸಿಟಿ. ಓಕೆ, ಜೆಂಡರ್, ಜನ್ 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 ಅಂತ ಬರುತ್ತೆ. ಇದು ಈ ಇರೋದ್ರಿಂದ ಇದೇನಾಗುತ್ತೆ, ಜೀನ್. ಜೀನ್, ಈ ಕಾರ, ಜೀನ್. ಬಟ್ ಇನ್ನೊಂದು ಜೀನ್ ಅಂತಿದೆ, ಇದು ಜೀನ್, ಜೀನ್ಸ್. ಸೊ ಇದು ಬೇರೆ, ಅದು ಬಟ್ಟೆ. ಜೀನ್ಸ್ ಅಂದರೆ ಬಟ್ಟೆ, ಇದು ಜೀನ್ ಅಂದರೆ ಕನ್ನಡದಲ್ಲಿ ಏನಂತೀವಿ ನಾವು ಜೀನಿಗೆ? ಹತ್ತಿ ದಾರ ಅಲ್ಲ, ಅಲ್ಲ ಅಲ್ಲ ಅದಲ್ಲ. ಜೀನ್ ಅಂದರೆ ನಮ್ಮ ಅನುವಂಶೀಯತೆ, ಹೆರಿಡಿಟರಿ. ಸೊ ಕ್ರೋಮೋಸೋಮ್, ಜೀನ್, DNA ಅಂತ ಹೇಳ್ತೀವಲ್ವಾ. ಜೀನ್ ಅನುವಂಶೀಯತೆ ಅನ್ನೋಕ್ಕೆ ಹೆರಿಡಿಟರಿ ಅಂತ ಹೇಳ್ತೀವಿ. ನೋಡಿ, ಕ್ರೋಮೋಸೋಮ್ ಅದು ಗೊತ್ತಿಲ್ಲ ನನಗೆ, ನೋಡೋಣ. ಓಕೆ, ಸೊ ಜೀನ್ ಅಂದರೆ ನಮ್ಮ ಈಗ ಮಕ್ಕಳಿರೋರಿಗೆ ಪೇರೆಂಟ್ಸ್ದು ಜೀನು ಮಕ್ಕಳಲ್ಲಿರುತ್ತೆ. ಓಕೆ, ಆಮೇಲೆ ಎಲ್ಲ ಮಕ್ಕಳಲ್ಲೂ ಪೇರೆಂಟ್ಸ್ದು ಜೀನ್ ಇರುತ್ತೆ. ಸೊ ಜೀನ್ ಅಂದರೆ ಬ್ಲಡ್ ಮಾತ್ರ ಅಲ್ಲ, ಬ್ಲಡ್ ಒಳಗಿರುವಂತಹ ಕಣ, ಅದರಲ್ಲಿ ಕ್ರೋಮೋಸೋಮ್, ಜೀನ್, DNA ಹಾಗೆಲ್ಲ ಬರುತ್ತಲ್ಲ ಅದು. ಸೊ ಅದಕ್ಕೆ ಜೀನ್, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕೇಳಿದ್ರಲ್ಲ, ಜೆನೆಟಿಕ್ಸ್, ಜೀನ್ ಅಂತ ಅದಕ್ಕೆ ಹೇಳೋದು. ಓಕೆ, ಇದು SCENT ಹಾಕಿದ್ರೆ ಸೆಂಟ್. ಅದೇ ಟಿ ತೆಗೆದು ಇ ಹಾಕಿದ್ರೆ ಸೀನ್. ಓಕೆ, ಸೊ ಈ ಇಲ್ಲ ಅಂದರೆ ಶಾರ್ಟ್ ವವೆಲ್, ಈ ಬಂದರೆ ಲಾಂಗ್ ವವೆಲ್. ಇಲ್ಲಿ ಇದು ದೆಮ್ ಆಗುತ್ತೆ. ಓಕೆ, ಈ ಹಾಕಿದ್ರೆ ದೀಮ್ ಆಗಲ್ಲ, ಥೀಮ್ ಆಗುತ್ತೆ. ಹಾಗೆ ಜೀನ್ ಮತ್ತೊಂದು ಸಲ ಬಂದಿದೆಯಾ. ಹಾಗೆ ಇಲ್ಲಿ ಎಕ್ಸ್ಟ್ರೆಮ್, ಇದು ಹಾಕಿದಾಗ ಎಕ್ಸ್ಟ್ರೀಮ್. ಸೊ ಎ ಅಲ್ಲ, ಆ ಇರೋದು ಎ ಆಯಿತು,
ಇದು ಎ ಇರೋದು ಇ ಆಯಿತು. ಸೊ ಎ ಇ. ಐ ನೋಡೋಣ. ಇಲ್ಲಿ ಇಲ್ಲ, ನೀವು ಒಂದು ವೇಳೆ ಇದಕ್ಕೆ ನಾವು PIC ಪಿಕ್ ಪಿಕ್ ಅಂತಾಗುತ್ತೆ. ಅಂದರೆ ಇದರ ಅರ್ಥ ಏನು? ಇಕ್. ಈ ಹಾಕಿದ್ರೆ ಐಸ್. ಇಲ್ಲಿ ಸಿ ಇರೋದ್ರಿಂದ ಇಲ್ಲಿ ಇ ಇರೋದ್ರಿಂದ ಸಿದು ಸೌಂಡ್ ಏನಾಗುತ್ತೆ? ಸ್ ಅಂತ ಆಗುತ್ತೆ. ಹೌದು, ಅದ್ರ ಜೊತೆಗೆ ಈ ಸೈಲೆಂಟ್ ಆಗೂ ಇರುತ್ತೆ. ಐಸ್. ಐಕ್ ಅಂತ ಹೇಳಲ್ಲ, ಐಸ್. ಹಾಗೆ ಬರೀ DIC ಏನಾಗುತ್ತೆ? ಡಿಕ್ಷನರಿ ಕೇಳಿದ್ದೀರಲ್ವಾ? ಡಿಕ್ಷನರಿ ಸ್ಪೆಲ್ಲಿಂಗ್ ಏನು? DICT. ಡಿಕ್ಟ್, ವರ್ಡಿಕ್ಟ್, ಡಿಕ್ಟ್ ಅಂತ ಬರುತ್ತೆ. ಅದೇ ಟಿ ತೆಗೆದ್ಬಿಟ್ಟು ಈ ಹಾಕಿದ್ರೆ ಡೈಸ್. ಸೊ ಡಿಕ್, ಡೈಸ್. ಹಾಗೆ NIC ನಿಕ್, ನಿಕ್. ಈ ಹಾಕಿದ್ರೆ ನೈಸ್. ಬರೀ MIC ಮಿಕ್ ಆಗುತ್ತೆ. ಮೈಕ್ ಆಗಲ್ಲ, ಮಿಕ್ ಆಗುತ್ತೆ. ಈ ಹಾಕಿದಾಗ ಮೈಸ್. ಸೊ ಇ ಅಂತ ಇರುತ್ತೆ ಶಬ್ದ ಇ ಅಂತ ಹೇಳ್ತೀವಿ. ಅದೇ ಈ